ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ನಾನು ಇವತ್ತು ಮೊಸರು ಮೆಣಸಿನ್ಕಾಯಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇರುವಂಥದ್ದು. ಈ ರೀತಿ ಮಾಡಿ ವರ್ಷ ಪೂರ್ತಿ ಇಟ್ಕೋಬೋದು. ಯಾವುದಾದ್ರೂ ಬೇಳೆ ಸಾರು ಮಾಡಿದಾಗ ಅದ್ರ ಜೊತೆಗೆ ನಾಲ್ಕೇ ಮೆಣಸಿನ್ಕಾಯಿ ಕರ್ಕೊಂಡು ತಿಂದರೆ ಬಾಯಿ ರುಚಿ ಕೇಳಬೇಡಿ, ಅಷ್ಟು ಸಖತ್ತಾಗಿರುತ್ತೆ. ಹಾಗೆ ಹೋಳಿಗೆ ಒಬ್ಬಟ್ಟು ಕೂಡ ಮಾಡಿದಾಗ ನಾವು ಮೆಣಸಿನ್ಕಾಯಿ ಕರ್ಕೊಂಡು ತಿನ್ಬೋದು. ವರ್ಷ ಪೂರ್ತಿ ಮಾಡಿ ಇಟ್ಕೊಳ್ಳೋದಕ್ಕೆ ಎಷ್ಟು ಈಸಿಯಾಗಿರುವಂಥದ್ದಂತ ನೀವು ಕೂಡ ನೋಡಿದ ಮೇಲೆ ಟ್ರೈ ಮಾಡ್ಬೋದು. ಹಾಗಾದರೆ ನಿಮ್ಮ ಕಡೆ ಕೂಡ ಈ ರೀತಿ ಮಾಡ್ತಿರಲ್ಲ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ರೆಸಿಪಿಗಳು ಹಾಗೆ ಉತ್ತರ ಕರ್ನಾಟಕದ ಹಪ್ಪಳಗಳ ಸೀಸನಲ್ಲಿ ಬರುವಂಥ ಬೇಸಿಗೆ ಕಾಲದ ಎಲ್ಲ ಕೂಡ ರೆಸಿಪಿಗಳು ಮಾಡ್ತಾ ಇರ್ತೀವಿ. ಹಾಗೆ ಹಪ್ಪಳಗಳ ರೆಸಿಪಿ ಕೂಡ ಆಲ್ರೆಡಿ ಹಾಕಿರೋವಂಥದ್ದು, ಹೋಗಿ ನೀವು ಕೂಡ ಕೆಳಗಡೆ ಲಿಂಕ್ ಇರುತ್ತೆ, ಹೋಗಿ ನೀವು ಕೂಡ ನೋಡ್ಕೋಬೋದು ವೀಕ್ಷಕರೇ. ಹಾಗಾದರೆ ನಾವು ಮೊಸರು ಮೆಣಸಿನ್ಕಾಯಿ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ತಗೋಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಹಚ್ಚ ಹಸಿರಾಗಿರುವಂಥ ಮೆಣಸಿನ್ಕಾಯಿ. ದೊಡ್ಡ ಮೊಸರು ಮೆಣಸಿನ್ಕಾಯಿ ತೊಗೊಂಡಿದ್ರೆ ನಮಗೆ ಮೊಸರಲ್ಲಿ ನೆನೆ ಹಾಕ್ತೀವಲ್ಲ, ಅವಾಗ ಏನಾಗುತ್ತೆ ಅಂದರೆ ಸಣ್ಣ ಸೈಜಷ್ಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜಷ್ಟೇ ಮೆಣಸಿನ್ಕಾಯಿ ತೊಗೋಬೋದು. ಇವಾಗ ಮೇಲಿಂದ ನಾನು ಈ ರೀತಿ ಕಟ್ ಮಾಡ್ತೀನಿ, ಸ್ವಲ್ಪ ತುಂಡು ಕಟ್ ಮಾಡಿಕೊಂಡು ಈ ರೀತಿ ಮಧ್ಯ ಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ಎಲ್ಲ ಕೂಡ ಮೆಣಸಿನ್ಕಾಯಿ ಕ್ಲೀನಾಗಿ ತೊಳ್ಕೊಂಡು ಇದೇ ಪ್ರೊಸೆಸಿಂಗಲ್ಲಿ ಕಟ್ ಮಾಡ್ಕೊಂಡು ಬಿಡಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ನಾವು ಒಂದು ಹಿಡಿ ಮುಟ್ಟಿಯಷ್ಟು ಜೀರಿಗೆ ಹಾಕ್ತಾ ಇರೋಂಥದ್ದು. ಜೀರಿಗೆ ಹಾಕಿ ನಾವು ಇವಾಗ ಫಸ್ಟಿಗೆ ಜೀರಿಗೆ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ನೋಡಿ ದಪ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಅದರಿಂದ ರುಚಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಬೇಕು ಉಪ್ಪು ಕೂಡ. ಎಷ್ಟು ಉಪ್ಪು ಜಾಸ್ತಿ ಹಾಕ್ತೀವಿ ಅಷ್ಟು ವರ್ಷಾನುಗಂಟಲೆ ಕೂಡ ಇಟ್ಟರು ಏನೂ ಆಗೋಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕು. ಇವಾಗ ಇದೆರಡೂ ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡಿ. ನೋಡಿ, ಈ ಥರ ಪೌಡ್ರ್ ಹಾಕಬೇಕು. ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದರೆ ಸಾಕು. ನಿಮ್ಮ ಹತ್ರ ಜೀರಿಗೆ ಪೌಡ್ರ್ ಇದ್ದರೂ ಕೂಡ ನೀವು ಅದರಲ್ಲಿ ಉಪ್ಪು ಬೆರೆಸ್ಕೊಂಡು ಈ ರೀತಿ ಮಾಡ್ಕೋಬೋದು. ಹಾಗೆ ಅದಕ್ಕೆ ಹುಳಿ ಇರುವಂಥ ಮೊಸರು, ನೋಡಿ ಸ್ವಲ್ಪ ಜಾಸ್ತಿನೇ ಹುಳಿ ಇರುವಂಥ ಮೊಸರು ತೊಗೊಂಡು ಅದು ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದ್ವಿ ಅದರಲ್ಲಿ. ಇವಾಗ ಇದೆಲ್ಲ ಕೂಡ ರೆಡಿ ಆಯಿತು. ಮೊಸರು ಉಪ್ಪು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದೆ. ಈ ಕಡೆ ನೋಡಿ ಮೆಣಸಿನ್ಕಾಯಿ ಎಲ್ಲ ಕೂಡ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದೇ ರೀತಿ ಎಲ್ಲ ಕೂಡ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ತೊಗೊಂಡ್ವಿ ಅಂದರೆ ನಮ್ಮ ಮೊಸರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವು ಮಧ್ಯದಲ್ಲಿ ಮಾತ್ರ ಕಟ್ ಮಾಡಿದ್ರೆ ಮೊಸರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಅದು ರುಚಿ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಈ ಥರ ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಮೊಸರೆಲ್ಲ ಕೂಡ ಹಾಕಿರ್ತೀವಿ ಅಲ್ವಾ, ಅದು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮೊಸರಿಗೆ ಸ್ವಲ್ಪ ಕೂಡ ನೀರು ಹಾಕಬೇಡಿ. ಸ್ವಲ್ಪ ಗಟ್ಟಿರುವಂಥ ಮೊಸರು ತೊಗೊಂಡ್ರೆ ಅದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಾನು ಇದಕ್ಕೆ 1 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೆ. ಯಾಕಂದರೆ ಮೊಸರು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನೋಡಿ ಮೊಸರು ಪೂರ್ತಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ರಾತ್ರಿ ಇಡೀ ಮುಚ್ಚಿಡಬೇಕು. ಇವಾಗ ಬೆಳಗ್ಗೆ ಹೊತ್ತಿಗೆ ಬಿಸಿಲಿಗೆ ನೋಡಿ ಮೊಸರೆಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡು ತೊಗೊಂಡಾಯಿತು. ನಾನು ಇವಾಗ ಈ ಕಡೆ ಒಂದು ಪ್ಲಾಸ್ಟಿಕ್ ಶೀಟ್ ಕೂಡ ಹಾಕಿದ್ದೀನಿ. ಇದ್ರ ಮೇಲೆ ಮೆಣಸಿನ್ಕಾಯಿ ಒಣಗೋಕ್ಕೆ ಹಾಕ್ತೀನಿ. ನೋಡಿ, ಇದೇ ರೀತಿ ಎಲ್ಲನೂ ಕೂಡ ಮೆಣಸಿನ್ಕಾಯಿ ಒಣಗೋಕ್ಕೆ ಹಾಕಬೇಕು. ನಾವು ಗಟ್ಟಿ ಮೊಸರು ತೊಗೊಂಡಿರ್ತೀವಲ್ಲ, ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕೆಳಗಡೆ ಉಳಿದಿರೋದ್ರಲ್ಲಿ ಮತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ನೆನೆ ಹಾಕ್ಕೋಬೋದು ನೀವು. ನೋಡಿ, ಎಲ್ಲನೂ ಕೂಡ ಸ್ವಲ್ಪ ಬಿಡಿಯಾಗಿ ಹಾಕ್ಕೋಬೇಕು. ಯಾಕಂದರೆ ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ. 4 ದಿನಗಳ ಕಾಲ ಒಣಗಿಸ್ಕೊಂಡ್ಬಿಡಿ. ಯಾಕಂದರೆ ಎಷ್ಟು ದಿನಗಳ ಕಾಲ ಒಣಗಿಸ್ತೀವಿ ಅಷ್ಟು ದಿನಗಳ ಕಾಲ ಒಣಗಿಸಿರುವಂಥ ಮೆಣಸಿನ್ಕಾಯಿ ವರ್ಷಾನುಗಂಟಲೆ ಕೂಡ ಕೆಡೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುವಂಥ ಮೆಣಸಿನ್ಕಾಯಿ ರೆಡಿ ಆಗುತ್ತೆ. ನೋಡಿ, ಇವಾಗ ಇದೇ ರೀತಿ ಬಿಸಿಲಿಗೆ ನಾನು 4 ದಿನಗಳ ಕಾಲ ಒಣ ಹಾಕ್ಕೊಂಡಿದ್ದೆ. ಆಮೇಲೆ ಒಣಗಿದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ರೆಡಿ ಆಗಿರುವಂಥದ್ದು. ಇವಾಗ ಮೆಣಸಿನ್ಕಾಯಿ ರೆಡಿ ಆಯಿತು. ಮೆಣಸಿನ್ಕಾಯಿ ಕೂಡ ನಾನು ಫ್ರೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿ ಕರಕರ ಅನ್ನುವಂಥ ಮೆಣಸಿನ್ಕಾಯಿ. ಖಾರ ಉಪ್ಪು ಹುಳಿ ಎಲ್ಲನೂ ಕೂಡ ಹಾಕಿರ್ತೀವಲ್ಲ ಮೊಸರು, ತುಂಬಾ ರುಚಿಯಾಗಿ ಬಂದಿತ್ತು. ನಮ್ಮ ಜೊತೆಗೆ ಅನ್ನದ ಜೊತೆಗೆ ಮಾತ್ರ ತಿನ್ನೋದಕ್ಕೆ ಕೇಳಬೇಡಿ, ಸಖತ್ತಾಗಿತ್ತು. ಹಾಗೆ ನಾನು ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿ ನಿಮಗೆ ಕೂಡ ತೋರಿಸ್ತೀನಿ. ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು. ಸ್ವಲ್ಪ ಜಾಸ್ತಿ ಏನಾದರೂ ಬಿಸಿ ಇದ್ದರೆ ಮೆಣಸಿನ್ಕಾಯಿ ಕೆಂಪಗಾಗಿಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಎಣ್ಣೆ ಸ್ವಲ್ಪ ಕೂಡ ಜಾಸ್ತಿ ಬಿಸಿ ಇದ್ದರೆ ಈ ರೀತಿ ಕೆಂಪಗಾಗಿಬಿಡುತ್ತೆ. ಇದೇ ರೀತಿ ಮೆಣಸಿನ್ಕಾಯಿಗಳು ಕೂಡ ನೀವು ಫ್ರೈ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಹೋಳಿಗೆಗೆ ಈ ರೀತಿ ಮಾಡಿ ಕೊಟ್ಟರೆ ಎಲ್ಲರೂ ಯಾರಾದರೂ ಬಂದರೂ ಹೋದರೂ ಕೂಡ ನೀವು ಮಾಡ್ಕೋಬೋದು. ಆವಾಗ ಅವ್ರಿಗೂ ಕೂಡ ಇಷ್ಟ ಆದರೆ ಅವರು ಕೂಡ ನಿಮಗೆ ಕೇಳ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದೀರಂತ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ. ನೋಡಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಮೊಸರು ಮೆಣಸಿನ್ಕಾಯಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಸ್ನೇಹಿತರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹಾಗಿದ್ದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬೇಸಿಗೆ ಕಾಲದ ಸೀಸನ್ನಲ್ಲಿ ಮಾಡುವಂಥ ಎಲ್ಲ ಹಪ್ಪಳಗಳ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಕ್ಷಕರೇ, ಹೋಗಿ ನೀವು ಕೂಡ ನೋಡ್ಬೋದು. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ, ನೀವು ಕೂಡ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಕ್ಷಕರೇ. ಮತ್ತೊಂದು ಜೊತೆ ಸಿಗೋಣ. ಧನ್ಯವಾದ.